ಕರ್ನಾಟಕದಲ್ಲಿ ಅಕ್ರಮ ಕೇರಳ ಲಾಟರಿ ಹಾವಳಿ ತಕ್ಷಣ ನಿಲ್ಲಿಸಿ. ರಾಜ್ಯ ಲಾಟರಿ ಯೋಜನೆ ಮರು ಜಾರಿಗೊಳಿಸಿ. ಕರ್ನಾಟಕ ರಾಜ್ಯ ಲಾಟರಿ ಚಿಲ್ಲರೆ ಮಾರಾಟಗಾರರ ಸಂಘದ ಆಗ್ರಹ. ಕರ್ನಾಟಕದಲ್ಲಿ ಅಕ್ರಮವಾಗಿ ಕೇರಳ ಲಾಟರಿ ಮಾರಾಟ ವ್ಯಾಪಕವಾಗಿ ನಡೆಯುತ್ತಿದ್ದು, ರಾಜ್ಯ ಸರ್ಕಾರ ಕೂಡಲೇ ಅಕ್ರಮ ಲಾಟರಿ ಮಾರಾಟವನ್ನು ಸಂಪೂರ್ಣವಾಗಿ ತಡೆದು ಶಾಸನಬದ್ಧ ಕರ್ನಾಟಕ ರಾಜ್ಯ ಲಾಟರಿ ಯೋಜನೆಯನ್ನು ಮರು ಜಾರಿಗೊಳಿಸಬೇಕು ಎಂದು ಕರ್ನಾಟಕ ರಾಜ್ಯ ಲಾಟರಿ ಚಿಲ್ಲರೆ ಮಾರಾಟಗಾರರ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಸಿ ರಾಮಕೃಷ್ಣ, ವಕೀಲರಾದ ಭಾಸ್ಕರ್ ಬಾಬುರವರು ಮಾಧ್ಯಮಗೋಷ್ಠಿಯನ್ನು ಏರ್ಪಡಿಸಿದ್ದರು. ರಾಜ್ಯದಲ್ಲಿ ಅಕ್ರಮ ಲಾಟರಿಯಿಂದ ಉಂಟಾಗಿರುವ ಸಮಸ್ಯೆಗಳು, ಸರ್ಕಾರದ ನಿರ್ಲಕ್ಷ್ಯ ಹಾಗೂ ಸಾವಿರಾರು ಕುಟುಂಬಗಳು ಎದುರಿಸುತ್ತಿರುವ ಸಂಕಷ್ಟಗಳು ಹಲವಾರು. ಸಂಘದ ಪ್ರಕಾರ 1998ರಲ್ಲಿ ಕೇರಳ ಸರ್ಕಾರ ಆರಂಭಿಸಿದ ಲಾಟರಿ ಯೋಜನೆಯು ಕಳೆದ ಹಲವು ವರ್ಷಗಳಿಂದ ಕರ್ನಾಟಕದಲ್ಲಿ ಅಕ್ರಮವಾಗಿ ವ್ಯಾಪಕವಾಗಿ ಮಾರಾಟವಾಗುತ್ತಿದ್ದು, ಪ್ರತಿದಿನ ನೂರಾರು ಕೋಟಿ ರೂಪಾಯಿಗಳ ವ್ಯವಹಾರ ನಡೆಯುತ್ತಿದೆ. ಇದರಿಂದ ಕರ್ನಾಟಕ ಸರ್ಕಾರಕ್ಕೆ ಅಪಾರ ಪ್ರಮಾಣದ ಆದಾಯ ನಷ್ಟವಾಗುತ್ತಿದ್ದು, ಈ ಹಿಂದೆ ಕರ್ನಾಟಕ ಸರ್ಕಾರದ ಲಾಟರಿ ಯೋಜನೆಯ ಮೂಲಕ ಸುಮಾರು 5,000ದಿಂದ 6,000 ಕೋಟಿ ರೂಪಾಯಿಗಳ ವಾರ್ಷಿಕ ಆದಾಯ ರಾಜ್ಯದ ಖಜಾನೆಗೆ ಹರಿದು ಬರುತ್ತಿತ್ತು. ಜೊತೆಗೆ 10ರಿಂದ 12 ಸಾವಿರಕ್ಕೂ ಹೆಚ್ಚು ಕುಟುಂಬಗಳು ಲಾಟರಿ ಮಾರಾಟವನ್ನೇ ಅವಲಂಬಿಸಿ ಜೀವನ ನಡೆಸುತ್ತಿದ್ದರು. ಆದರೆ 2007ರಲ್ಲಿ ರಾಜ್ಯ ಲಾಟರಿ ಯೋಜನೆ ಸ್ಥಗಿತಗೊಂಡ ನಂತರ ಈ ಕುಟುಂಬಗಳು ಉದ್ಯೋಗ ಕಳೆದುಕೊಂಡು ಆರ್ಥಿಕ ಸಂಕಷ್ಟಕ್ಕೆ ತಳ್ಳಲ್ಪಟ್ಟಿವೆ. ಸಂಘವು ಸರ್ಕಾರವನ್ನು ಈ ಕೆಳಗಿನಂತೆ ಒತ್ತಾಯಿಸಿದೆ. ಕರ್ನಾಟಕದಲ್ಲಿ ಅಕ್ರಮ ಕೇರಳ ಲಾಟರಿ ಮಾರಾಟವನ್ನು ತಕ್ಷಣ ಸಂಪೂರ್ಣವಾಗಿ ನಿಲ್ಲಿಸಬೇಕು. ಕರ್ನಾಟಕ ರಾಜ್ಯ ಸರ್ಕಾರವು ಶಾಸನಬದ್ಧ ರಾಜ್ಯ ಲಾಟರಿ ಯೋಜನೆಯನ್ನು ಮರು ಜಾರಿಗೊಳಿಸಬೇಕು. ಸಾವಿರಾರು ಲಾಟರಿ ಮಾರಾಟಗಾರರ ಬದುಕು, ಉದ್ಯೋಗ ಮತ್ತು ಹಕ್ಕುಗಳನ್ನು ರಕ್ಷಿಸುವ ನಿಟ್ಟಿನಲ್ಲಿ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು. ರಾಜ್ಯಕ್ಕೆ ಸಾವಿರಾರು ಕೋಟಿ ರೂಪಾಯಿ ಆದಾಯ ತರುವ ಯೋಜನೆಯನ್ನು ಪುನಃ ಆರಂಭಿಸಿ ಸಾರ್ವಜನಿಕ ಕಲ್ಯಾಣ ಕಾರ್ಯಕ್ರಮಗಳಿಗೆ ಆರ್ಥಿಕ ಬಲ ಒದಗಿಸಬೇಕು ಎಂದು ಅಧ್ಯಕ್ಷರಾದ ಸಿ ರಾಮಕೃಷ್ಣ ಅವರು ಹೇಳಿದರು. ವಕೀಲರಾದ ಭಾಸ್ಕರ್ ಬಾಬು ಅವರು ಮಾತನಾಡಿ, ಲಾಟರಿ ಕಾಯ್ದೆ ಅನ್ವಯ ಈ ಮುಂಚೆ ರಾಜ್ಯ ಸರ್ಕಾರ ನಡೆಸುತ್ತಿದ್ದ ಲಾಟರಿಯನ್ನು ಪುನರ್ ಆರಂಭಿಸಿ ಇದರಿಂದ ಸರ್ಕಾರಕ್ಕೆ ಆದಾಯ ಬರುತ್ತದೆ ಹಾಗೂ ಲಾಟರಿ ಏಜೆಂಟ್ರಿಗೆ ಉದ್ಯೋಗ ಲಭಿಸುತ್ತದೆ. ಲಾಟರಿಯಿಂದ ಬಂದ ಲಾಭದ ಹಣದಲ್ಲಿ ಸರ್ಕಾರ ಅಭಿವೃದ್ಧಿ ಕಾರ್ಯಗಳಿಗೆ ಬಳಕೆ ಮಾಡಿಕೊಳ್ಳಬಹುದು. ಕರ್ನಾಟಕ ರಾಜ್ಯ ಚಿಲ್ಲರೆ ಲಾಟರಿ ಮಾರಾಟಗಾರರ ಸಂಘದ ವತಿಯಿಂದ ಇವತ್ತು ನಾವು ಪತ್ರಿಕಾಗೋಷ್ಠಿ ಮುಖಾಂತರ ಸರ್ಕಾರನ ನಾವು ಆಗ್ರಹಿಸ್ತಾ ಇದ್ದೀವಿ. ಕೇರಳ ರಾಜ್ಯದಿಂದ ಅಕ್ರಮವಾಗಿ ನಡೀತಾ ಇರುವಂಥ ಈ ಲಾಟ್ರಿ ದಂಧೆನ ಬಂದ್ ಮಾಡಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಶಾಸನಬದ್ಧ ಕರ್ನಾಟಕ ರಾಜ್ಯ ಸರ್ಕಾರದ ಲಾಟ್ರಿಗಳನ್ನು ತಾವು ಪುನರ್ಜಾರಿಗೊಳಿಸಬೇಕು ಅಂತ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಧ್ಯಮದ ಮುಖಾಂತರ ನಾನು ವಿನಂತಿನ ಮಾಡ್ತೇನೆ. ಇಲ್ಲಿ ಆಗ್ತಾ ಇರುವಂಥ ಅನೈತಿಕ ಚಟುವಟಿಕೆಗಳು, ಆನ್ಲೈನ್ ಗೇಮ್ಗಳು ಏನೇನು ನಡೀತಾ ಇದೆ ಅನ್ನೋದನ್ನು ತಾವು ಗಮನಿಸಬೇಕು. ನಮ್ಮ ಸರ್ಕಾರದ ಬೊಕ್ಕಸಕ್ಕೆ ಆಗುತ್ತಿರುವ ನಷ್ಟವನ್ನು ಸರಿದೂಗಿಸೋದಕ್ಕೆ ನಾವು ನಮ್ಮ ರಾಜ್ಯದ ಸರ್ಕಾರದ ಅಧಿಕೃತವಾದ ಶಾಸನಬದ್ಧ ಕರ್ನಾಟಕ ರಾಜ್ಯದ ಲಾಟ್ರಿನ ತಾವು ದಯಮಾಡಿ ಪುನರ್ಜಾರಿಗೊಳಿಸೋದಕ್ಕೆ ಕ್ರಮ ಜರುಗಿಸಬೇಕು ಅನ್ನುವಂಥದ್ದು ನಾನು ನನ್ನ ಮನವಿನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ. ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿದಿನ ಇದೇ ಒಂದು ಚಟುವಟಿಕೆ. ಕೇರಳ ರಾಜ್ಯದ ಅಕ್ರಮ ಲಾಟ್ರಿ ಮಾರಾಟಗಾರರನ್ನ ಬಂಧಿಸಿದ್ದೀವಿ, ಅಷ್ಟು ಹಣನ ಪಡೆದಿದ್ದೀವಿ, ಇಷ್ಟು ಟಿಕೆಟನ್ನು ಪಡೆದಿದ್ದೀವಿ ಅನ್ನುವಂಥ ಪೊಲೀಸ್ ಹೇಳಿಕೆಗಳೇನಿದೆಯೋ ದಯಮಾಡಿ ಸರ್ಕಾರ ಈ ಪೊಲೀಸ್ ಇಲಾಖೆಯಲ್ಲಿರುವಂಥ ಎಲ್ಲ ವರದಿಗಳನ್ನು ತರಿಸ್ಕೊಂಡು ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಸರ್ಕಾರ ಒಂದು ಸ್ಪಷ್ಟ ನಿರ್ಧಾರನ ತೆಗೆದು ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಲಾಟ್ರಿಗೆ ಪುನರ್ಜಾರಿಗೆ ಆಗ್ರಹ ಮಾಡ್ತಾ ಇದ್ದೀವಿ. ದಯಮಾಡಿ ಸರ್ಕಾರ ಸಹಕಾರ ಕೊಡಿ. ಸ್ನೇಹಿತರೇನು ಹೇಳ್ದಂಗೆ ಇಲ್ಲಿ ಕಾನೂನುಬದ್ಧ ಅನ್ನೋದಕ್ಕೆ ಜೊತೆಗೆ ನ್ಯಾಯಬದ್ಧವಾಗೂ ಇದೆ ಕೇಂದ್ರ ಸರ್ಕಾರ ಮಾಡಿರುವಂಥ ಕಾಯ್ದೆ. ಅದರಲ್ಲಿ ಬೇಕಾಗಿರೋ ಅದನ್ನು ಸರಿಯಾದ ರೀತಿಯಿಂದ ಇಂಪ್ಲಿಮೆಂಟ್ ಮಾಡಿಲ್ಲ ಸರ್ಕಾರ. ಆ ತಪ್ಪನ್ನು ಮುಚ್ಚಿಡೋದಕ್ಕೋಸ್ಕರ ಲಾಟ್ರಿ ಅನ್ನೋದೇ ಒಂದು ವ್ಯಸನಕಾರಿಯ ಚಟುವಟಿಕೆ ಅಂತ ಅದಕ್ಕೊಂದು ಲೇಬಲ್ ಮಾಡಿ ಈ ರೀತಿ ಲಾಟ್ರಿ ಲಕ್ಷಾಂತರ ಜನ ಅಲ್ಲ ಲಾಟ್ರಿ ಮಾರಾಟಗಾರರು, ಅವರಲ್ಲಿ ವೃದ್ಧರು, ಮಹಿಳೆಯರು, ಅಂಗವಿಕಲರು, ಕೆಲಸ ಇಲ್ದಿರೋರು, ಶಿಕ್ಷಣ ಇಲ್ದಿರ ಇರೋರು,
ಇವರೆಲ್ಲರಿಗೂ ಕೆಲಸ ಕೊಡ್ತಾ ಇತ್ತು. ಅದನ್ನೆಲ್ಲ ಮುಚ್ಚಿ ಅದರಿಂದ ಇವಾಗ ನಾವೇನು ಒಂದು ದಾಖಲೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಸರ್ಕಾರಕ್ಕೆ, ಅದರಲ್ಲಿ ಒಂದು ಸಂಸ್ಥೆ ಮಾಡಿರುವಂಥ ರಿಸರ್ಚ್ ಇದೆ. ಆ ರಿಸರ್ಚಲ್ಲಿರುವಂಥ ವೈಜ್ಞಾನಿಕವಾಗಿ ಮಾಡಿದಂತಹ ರಿಸರ್ಚು ಅದು ವ್ಯಸನಕಾರಿನ ಅಲ್ಲವಾ, ಲಾಭಕಾರವಾದ, ಇಲ್ಲ ಜನಗಳ ಉಪಯೋಗ ಇದೆಯಾ ಅನ್ನೋದನ್ನೆಲ್ಲ ಕಾನೂನುಬದ್ಧವಾಗಿ ಮಾಡಿದ್ದಾರೆ. ಇದನ್ನೆಲ್ಲ ಪರಿಗಣಿಸಿ ಈ ಲಾಟ್ರಿ ಅನ್ನೋದೇನಿದೆ, ಕರ್ನಾಟಕ ರಾಜ್ಯ ಲಾಟರಿ ಕಾನೂನುಬದ್ಧವಾದ ಮತ್ತು ನ್ಯಾಯಬದ್ಧವಾದ ಲಾಟ್ರಿನ ಮತ್ತೆ ಪುನರಾರಂಭಿಸಿ ಲಕ್ಷಾಂತರ ಜನಕ್ಕೆ ಮತ್ತು ಲಕ್ಷಾಂತರ ಜನಕ್ಕೆ ಕೆಲಸ, ಸಾಮಾನ್ಯ ಜನತೆಗೆ ಅದರಿಂದ ಬರೋ ಆದಾಯದಿಂದ ಆಗುವಂಥ ಒಳಿತುಗಳನ್ನ ಮಾಡಬೇಕು ಅಂತ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ.